ನಮಸ್ಕಾರ ಸ್ನೇಹಿತರೆ. ಧನುರ್ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂತ ಅತ್ಯದ್ಭುತವಾದಂತಹ 5 ವರಗಳು ಯಾವುವು? ಧನುರ್ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಧನುರ್ ರಾಶಿಯವರು ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಧನುರ್ ರಾಶಿಯವರಿಗೆ ಭಗವಂತನ ಅನುಗ್ರಹ ಆಶೀರ್ವಾದ ಎಲ್ಲಿಯವರೆಗೂ ಇರುತ್ತೆ? ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನು ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿದ್ದು ಧನು ರಾಶಿಯವರ ಜೀವನದಲ್ಲಿ ಬಹಳ ಪರಿವರ್ತನಾಶೀಲ ದಿನಗಳು ಶುರುವಾಗ್ತಾ ಇದೆ. ಈ ರಾಶಿಯವರಿಗೆ ಯಶಸ್ಸು ಹುಡುಕಿಕೊಂಡು ಬರೋದ್ರ ಜೊತೆಗೆ ಡಬಲ್ ಧಮಾಕ ಎಂಬಂತೆ ಇವರಿಗೆ ಯಶಸ್ಸು, ಪ್ರಗತಿ, ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಸಂತಸ ಹುಡುಕಿಕೊಂಡು ಬರುತ್ತೆ. ಈ ರಾಶಿ ಚಕ್ರದ ಜನರಿಗೆ ಯಾವುದೇ ಶುಭ ಕೆಲಸದಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಯಾಣವನ್ನ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿ ಬರಬಹುದು. ಇದರಿಂದ ಕೂಡ ನೀವು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ. ಈ ಪರಿಸ್ಥಿತಿಯಲ್ಲಿ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ತೀರಾ. ಇನ್ನು ಈ ರಾಶಿಯವರಿಗೆ ಜೀವನದಲ್ಲಿ ಸಂತಸ ಮಾತ್ರ ಇರುತ್ತೆ. ಮಗುವನ್ನ ಹೊಂದುವ ಆಸೆ ಏನಿದೆ ನಿಮ್ದು ಅದು ಈಡೇರುತ್ತೆ. ಅಂದ್ರೆ ಮಕ್ಕಳಿಲ್ಲದೆಯವರಿಗೆ ಮಕ್ಕಳಾಗುವ ಯೋಗ ಸನಿಹತವಾಗ್ತದೆ. ಇದರೊಂದಿಗೆ ಮಗುವಿನ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ನೀವು ಕೇಳಿ ಖುಷಿ ಪಡ್ತೀರಾ. ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿಯ ಸಾಧ್ಯತೆಗಳಿದ್ದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದ ತಂತ್ರಗಳು ಪರಿಣಾಮಕಾರಿ ಅಂತ ಸಾಬೀತುಪಡಿಸಬಹುದು. ಸಂತಸದ ಜೀವನವು ನಿಮ್ಮದಾಗತ್ತೆ. ಸಮಾಜದಲ್ಲಿ ಗೌರವ ವೇಗವಾಗಿ ಹೆಚ್ಚಾಗುತ್ತೆ. ಇದರೊಂದಿಗೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ. ಉತ್ತಮ ಶಿಕ್ಷಣದ ಸಾಧ್ಯತೆಗಳಿದ್ದು ಹಠಾತ್ ಆರ್ಥಿಕ ಲಾಭದ ಹರಿವು ಕೂಡ ಹೆಚ್ಚಾಗತ್ತೆ. ಬಹಳಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೊಳ್ತೀರಾ. ನೀವು ನಿಮ್ಮ ಕೆಲಸವನ್ನ ಬದಲಾಯಿಸುವ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ನೀವು ಅದರ ಪ್ರಯೋಜನ ಕೂಡ ಪಡ್ಕೊಳ್ತೀರಾ. ಹೊಸ ಉದ್ಯೋಗದಲ್ಲಿ ಉತ್ತಮ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಅದೃಷ್ಟದ ಸಂಪೂರ್ಣ ಬಲ ನಿಮ್ಮೊಂದಿಗಿರುತ್ತೆ. ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಅದೃಷ್ಟವು ನಿಮ್ಮ ಕಡೆಗೆ ಇರುತ್ತೆ. ಷೇರು ಮಾರುಕಟ್ಟೆಯ ಮೂಲಕ ಸಾಕಷ್ಟು ಹಣವನ್ನ ಗಳಿಸ್ತೀರಾ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ವೈವಾಹಿಕ ಸಂಬಂಧಗಳು ಬಲಗೊಳ್ಳುತ್ತೆ. ಪ್ರೇಮ ಜೀವನ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ನಿಮ್ಗೆ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಶುಕ್ರ ದಿಸೆ ಇರೋದ್ರಿಂದ ನೀವಂದುಕೊಂಡ ರೀತಿಯಲ್ಲಿ ನಿಮ್ಮ ಜೀವನವನ್ನ ನಡೆಸ್ತೀರಾ. ಸಾಕಷ್ಟು ಹೆಚ್ಚಿನ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಅದೃಷ್ಟಶಾಲಿಗಳಂತೆ ಉತ್ಸಾಹದಿಂದ ಕೆಲಸಗಳನ್ನ ನೀವು ನಿರ್ವಹಿಸ್ತೀರಾ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಲಿತ್ತು. ನಿಮ್ಮ ವ್ಯಕ್ತಿತ್ವ, ಆತ್ಮವಿಶ್ವಾಸ, ಸೌಂದರ್ಯ ಈ ಅವಧಿಯಲ್ಲಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಜನರನ್ನ ಆಕರ್ಷಣೆ ಮಾಡೋದ್ರಲ್ಲೂ ಕೂಡ ಯಶಸ್ವಿ ಆಗ್ತೀರಾ. ವಿವಾಹಿತರಿಗೆ ಈ ಅವಧಿಯು ಹೊಸ ಸಂಬಂಧವನ್ನ ಹೊಂದಲು ಬಹಳಷ್ಟು ಉತ್ತಮ ಸಮಯ ಆಗಿದೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಬಾಂಧವ್ಯವನ್ನ ಕಾಣ್ತೀರಾ. ಕೆಲಸ ಮತ್ತು ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಷ್ಟ್ರೀಯ ಚಕ್ರದ ಜನರಿಗೆ ಸಾಕಷ್ಟು ಹೊಸ ಹಾಗೂ ಕಲಾತ್ಮಕ ಕೆಲಸಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಹೊಸ ಅವಕಾಶಗಳು ನಿಮ್ಗೆ ಲಭಿಸುತ್ತೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹೆಚ್ಚಿನ ಗಮನವನ್ನ ನೀಡೋದು ಉತ್ತಮ ಅಂತ ಹೇಳಲಾಗ್ತಿದೆ. ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ನೀವು ಹಣವನ್ನ ಖರ್ಚು ಮಾಡ್ತೀರಾ. ಆದ್ರೆ ಖರ್ಚನ್ನ ಮಾಡುವ ಮುಂಚೆ ನಿಮ್ಮ ಆದಾಯದ ಬಗ್ಗೆ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ನೀವು ಈ ಸಮಯದಲ್ಲಿ ಹೊಸ ಸ್ನೇಹಿತರನ್ನ ಹೊಂದುತ್ತೀರಾ. ಹಳೆಯ ಸಂಪರ್ಕಗಳಿಂದಲೂ ಕೂಡ ಹೆಚ್ಚಿನ ಪ್ರಯೋಜನಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ವ್ಯಾಪಾರವನ್ನ ನೀವು ಮಾಡಬೇಕು ಅನ್ಕೊಂಡಿದ್ರೆ ಈ ಅವಧಿಯಲ್ಲಿ ನಿಮ್ಮ ಸಂಪರ್ಕಗಳು ಇನ್ನಷ್ಟು ಬಲಗೊಳ್ಳುತ್ತೆ. ಪಾಲುದಾರಿಕೆ ಅಥವಾ ಹೆಚ್ಚಿನ ಜನರೊಂದಿಗೆ ಒಟ್ಟಾಗಿ ಯೋಜನೆಗಳನ್ನ ಮಾಡೋದ್ರಿಂದ ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಸಂಭವ ಇದೆ. ಪ್ರೀತಿಯಲ್ಲಿರ್ತಕ್ಕಂಥ ಈ ರಾಶಿಯ ಜನರಿಗೆ ರೊಮ್ಯಾನ್ಸ್ ಹೆಚ್ಚಾಗತ್ತೆ. ಅವಿವಾಹಿತರು ಈ ಅವಧಿಯಲ್ಲಿ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗುವ ಯೋಗ ಇದ್ದು ಕರ್ಕಣ ಭಾಗ್ಯ ಕೂಡಿ ಬಂದಿದೆ. ಇನ್ನು ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ಯಾತ್ರೆಯೊಂದಿಗಿನ ಸಂಬಂಧ ನಿಮ್ಮನ್ನ ಬಲಪಡಿಸುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ಪಡೆಯಲು ಹೆಚ್ಚಿನ ಅವಕಾಶ ಸಿಗುತ್ತೆ. ಕೆಲಸವನ್ನ ಮಾಡ್ತಿದ್ರೆ ನಿಮ್ಗೆ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಾಕಷ್ಟು ದೊರಕಲು ಈ ಸಮಯ ಅತ್ಯುತ್ತಮವಾಗಿದೆ. ವ್ಯಾಪಾರವನ್ನ ಮಾಡ್ತಕ್ಕಂಥ ಜನರು ವಿದೇಶಕ್ಕೆ ತೆರಳಬೇಕು ಅನ್ಕೊಂಡಿದ್ರೆ ಈ ಸಮಯ ಶುಭವಾಗಿದೆ. ಈ ರಾಶಿಯ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸನ್ನ ಗಳಿಸುವ ಸಂಭವ ಇದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡುವ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರೆ
ಹೊರಗೆ ಸುತ್ತಾಡಲು ತೆರಳಲು ಇದು ಉತ್ತಮ ಅವಕಾಶ. ಈ ಸಮಯದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗೋದ್ರಿಂದ ನೀವು ಸಾಕಷ್ಟು ಉತ್ಸಾಹದಿಂದ ಇರ್ತೀರಿ. ಸಂಬಂಧ ಮತ್ತು ಪಾಲುದಾರಿಕೆಯೊಂದಿಗೆ ನೀವು ಬಹಳಷ್ಟು ಪ್ರಯೋಜನವನ್ನ ಪಡ್ಕೊಳ್ತೀರಾ. ಪ್ರೀತಿಯ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳು ದೊರಕೋದ್ರ ಜೊತೆಗೆ ಹೊಸ ಸಂಬಂಧವನ್ನ ಶುರು ಮಾಡುವ ಅವಕಾಶ ಕೂಡ ಸಿಗುತ್ತೆ. ವಿವಾಹಿತ ರಾಶಿಯ ಈ ಜನರಿಗೆ ಸಂಗಾತಿಯೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಲು ಸಾಧ್ಯವಾಗುತ್ತೆ. ವ್ಯವಹಾರವನ್ನು ಮಾಡುವ ಜನರು ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತಾರೆ. ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಆರ್ಥಿಕವಾಗಿ ನೀವು ಈ ಸಮಯದಲ್ಲಿ ಸಾಕಷ್ಟು ಬಲವನ್ನ ಹೊಂದುತ್ತೀರಾ. ಈ ಅವಧಿಯಲ್ಲಿ ನೀವು ಕಲಾತ್ಮಕವಾಗಿ ರೊಮ್ಯಾನ್ಸ್ ಮತ್ತು ಮೋಜು ಮಸ್ತಿಗೆ ಸಂಬಂಧಿಸಿದಂತೆ ಉತ್ತಮ ಸಮಯವನ್ನ ಕಳಿತೀರಾ. ನಿಮ್ಮ ಉತ್ಸಾಹ ಬಹಳಷ್ಟು ಹೆಚ್ಚಾಗುತ್ತೆ. ನೀವು ಕಲೆ, ಬರವಣಿಗೆ ಇತ್ಯಾದಿ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ರೆ ನಿಮ್ಗೆ ಯಶಸ್ಸು ದೊರಕುತ್ತೆ. ಈ ರಾಶಿಯ ಜನರು ಓದಿನಲ್ಲಿ ಯಶಸ್ಸನ್ನ ಕಾಣ್ತಾರೆ. ಅತ್ಯುತ್ತಮವಾದ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡಲು ಈ ಅವಧಿಯಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ. ಜೊತೆಗೆ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ನಿಮ್ಗೆ ಈ ಸಮಯದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ನೀವು ಒಂದಷ್ಟು ಅನುಕೂಲತೆಗಳನ್ನು ಪಡೆಯೋದ್ರ ಜೊತೆಗೆ ನಿಮ್ಗೆ ಬ್ಯಾಡ್ ಟೈಮ್ ಇರೋದ್ರಿಂದ ಸ್ವಲ್ಪ ಯೋಚಿಸಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಸಮಯ ನಿಮ್ಗೆ ಅನೇಕ ತೊಂದರೆಗಳನ್ನ ಕೂಡ ಉಂಟು ಮಾಡುತ್ತೆ. ಹೀಗಾಗಿ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚವು ನಿಮ್ಗೆ ಸ್ವಲ್ಪ ಆತಂಕವನ್ನ ಉಂಟು ಮಾಡಬಹುದು. ವೈವಾಹಿಕ ಸಂಬಂಧಗಳಲ್ಲೂ ಕೂಡ ಸಮಸ್ಯೆ ಉಂಟಾಗುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಉದ್ವಿಗ್ನತೆ ಉಂಟಾಗೋದ್ರ ಜೊತೆಗೆ ಸಂಬಂಧಗಳಲ್ಲಿ ಅನಾನುಕೂಲವಾಗತ್ತೆ. ಇನ್ನು ನೀವು ಆರ್ಥಿಕ ಸಹಾಯವನ್ನ ಪಡ್ಕೊಳ್ಬೇಕು ಅಥವಾ ಒಂದಷ್ಟು ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ಕೊಳ್ಳೋ ಸಮಯದಲ್ಲಿ ನೀವು ದುರ್ಬಲರಂತೆ ಕಾಣ್ತೀರಾ. ಹೀಗಾಗಿ ಪ್ರೀತಿಯ ಕೊರತೆ ಇರೋದ್ರಿಂದ ಸಂಘರ್ಷ ಎದುರಾಗುವ ಸಾಧ್ಯತೆ ಕೂಡ ಇದೆ. ಆರೋಗ್ಯ ಕೂಡ ಕೈ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪರಿಸ್ಥಿತಿ ಹದಗೆಡುವ ಮುನ್ನ ನೀವು ಒಂದಷ್ಟು ಎಚ್ಚರಿಕೆಯನ್ನ ತೆಗೆದುಕೊಂಡ್ರೆ, ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ, ಕುಟುಂಬ ಸದಸ್ಯರ ನಡುವಿನ ಸಾಮರಸ್ಯವನ್ನ ನೀವು ಕಾಯ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯಲ್ಲಿ ನೀವು ಹೆಚ್ಚಿನ ಸಮಯವನ್ನ ಕಳೆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ತಾಯಿಗೆ ಸಂಬಂಧಿಸಿದಂತಹ ಒಂದಷ್ಟು ಆರೋಗ್ಯ ಕಾಳಜಿನ ಕೂಡ ನೀವು ಮಾಡಬಹುದು. ಇಲ್ಲವಾದ್ರೆ ಒಂದಷ್ಟು ಸಮಸ್ಯೆಗಳಿಗೆ ನೀವು ಗುರಿಯಾಗಬೇಕಾಗುತ್ತೆ. ಹಣದ ನಷ್ಟದ ಜೊತೆಗೆ ಮನಸ್ಸಿನಲ್ಲಿ ನಿರಾಶೆಯ ಭಾವನೆ ಮೂಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದು ಹಠಾತ್ ಖರ್ಚುಗಳು ಕೂಡ ಎದುರಾಗತ್ತೆ. ಹೀಗಾಗಿ ಪ್ಲಾನ್ ಅನ್ನ ಮಾಡಿ ನೀವು ಮುಂದುವರೆದಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಿ ಅದರಲ್ಲಿ ಲಾಭವನ್ನ ಕೂಡ ಕಾಣ್ತಾ ಹೋಗ್ತೀರಾ. ಇನ್ನು ಹೊಸ ಮನೆ ಅಥವಾ ವಾಹನ ಇತ್ಯಾದಿ ಖರೀದಿಯ ಯೋಗ ನಿಮ್ಗೆ ಇತ್ತು. ಜಾಬ್ ಪಾಟ್ ಹೊಡೆಯುತ್ತೆ. ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ನೀವು ಅರ್ಜಿ ಸಲ್ಲಿಸಿದ ಕಂಪನಿಯಿಂದ ನಿಮ್ಗೆ ಉದ್ಯೋಗ ಕೂಡ ಸಿಗುತ್ತೆ. ಬಡ್ತಿಯ ಸಾಧ್ಯತೆಗಳಿದ್ದು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನ ನೀವು ತೋರಿದ್ದೆ ಆದಲ್ಲಿ, ನಿಮ್ಮ ಮಾನಸಿಕ ಶಕ್ತಿಯನ್ನ ದೃಢಪಡಿಸಿಕೊಂಡಿದ್ದೆ ಆದಲ್ಲಿ ಬರ್ತಕ್ಕಂಥ ಎಲ್ಲಾ ಸವಾಲುಗಳನ್ನ, ಸಮಸ್ಯೆಗಳನ್ನ ದಿಟ್ಟವಾಗಿ ಎದುರಿಸಿ ನಿಲ್ಬಹುದು. ಏನೇ ಸಮಸ್ಯೆಗಳು ಬಂದ್ರೂ ಕೂಡ, ಏನೇ ತೊಡಕುಗಳು ಎದುರಾದ್ರೂ ಕೂಡ ಅದೆಲ್ಲವನ್ನು ಕೂಡ ನೀವು ನಿರಾತಂಕವಾಗಿ ನಿವಾರಿಸ್ಕೊಳ್ತೀರಾ. ಹೀಗಾಗಿ ಧೈರ್ಯ, ಸ್ಥೈರ್ಯ ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡಿತಾರೆ. ಇದೆಲ್ಲವೂ ಕೂಡ ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿವೆ. ಧನ್ಯವಾದಗಳು.